ದುಬಾರಿ 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 ಎಲ್ಲವೂ ದುಬಾರಿ ಆಗ್ತಾ ಇದೆ. ಬೆಲೆ ಏರಿಕೆ ಆಗ್ತಾ ಇದೆ. ಜನಜೀವನ ಸಂಕಷ್ಟಕ್ಕೆ ಸಿಲುಕಿದೆ. ಏನೇನು ದುಬಾರಿ ಅಂತ ನೋಡಿದ್ರೆ ನೀರು ದರ ಹೆಚ್ಚಳ ಅನಿವಾರ್ಯ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನೀರು ದುಬಾರಿ. ಮದ್ಯದ ದರ ಹೆಚ್ಚಾಗ್ತಾ ಇದೆ. ಜುಲೈ 1 ಇಂದ ಮದ್ಯ ದುಬಾರಿ. ಈಗಾಗಲೇ ಮದ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಅದರ ಅಬಕಾರಿ ಮದ್ಯದ ಬೆಲೆ ಹೆಚ್ಚಳ ಆಗಿದೆ. ವಿದ್ಯುತ್ ದುಬಾರಿ. ಬಸ್ ದರ ಹೆಚ್ಚಳ ಅನಿವಾರ್ಯ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬಸ್ ಪ್ರಯಾಣ ದುಬಾರಿ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿ ಜನರ ತಲೆ ಮೇಲೆ ಹೊರೆ ಬಿದ್ದಿದೆ. ದುಬಾರಿ. ತರಕಾರಿಗಳು ದಿನಬಳಕೆ ವಸ್ತುಗಳು ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಷ್ಟು ದುಬಾರಿ. ಹೋಟೆಲ್ ದರಗಳು ಇದರಿಂದ ದುಬಾರಿ ಆಗ್ತಾ ಇವೆ. ಏನ್ರಿ ದುಬಾರಿ ದುಬಾರಿ? ಇನ್ನೇನು ಬರೋ ದಿನಗಳಲ್ಲಿ ಇನ್ನೇನೇನು ದುಬಾರಿ ಆಗುತ್ತೆ ಅಂತ ಹೇಳ್ತೀನಿ. ಸದ್ಯಕ್ಕೆ ದುಬಾರಿ ಆಗಿರೋ ಒಂದು ದೊಡ್ಡ ಲಿಸ್ಟನ್ನು ಕೊಡ್ತೀನಿ. ಹೀಗೆ ದುಬಾರಿ ಮಾಡ್ತಾ ಇರಿ, ಸದ್ಯಕ್ಕೆ ನೀವು ದಬಾಕೋತೀರಿ. ಮಂತ್ರಿಗಳು, ಮುಖ್ಯಮಂತ್ರಿಗಳು ಯಾವುದನ್ನೂ ಕೂಡ ನಿಯಂತ್ರಿಸೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ಗ್ಯಾರಂಟಿ ಕೊಟ್ಕೊಂಡು ಕೈಯಲ್ಲಿ ದುಡ್ಡಿಲ್ಲ, ಎಲ್ಲ ಹೆಚ್ಚಳ ಮಾಡ್ಕೊಂಡು ಬನ್ನಿ. ಜನ ಬದುಕೋದು ಹೇಗ್ರಿ? ಇಲ್ಲಿ ನೀರಿನ ದರ ಹೆಚ್ಚಳ ಅನಿವಾರ್ಯ ಅಂತ ಡಿ.ಕೆ. ಶಿವಕುಮಾರ್ ಹೇಳಿರೋದು. ಈಗ ಹೇಳಿಕೆ ಕೊಟ್ಟಿರುವಂಥದ್ದು. ಜಲಮಂಡಳಿಗೆ ಆರ್ಥಿಕ ನೆರವು ನೀಡಲು ವಿವಿಧ ಬ್ಯಾಂಕ್ಗಳ ಹಿಂದೇಟು. ಹಾಗಾಗಿ ನೀರಿನ ದರ ಹೆಚ್ಚಳ ಅನಿವಾರ್ಯ. ಜಲಮಂಡಳಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ವಿಶ್ವ ಬ್ಯಾಂಕ್ ಸೇರಿದಂತೆ ಯಾವುದೇ ಹಣಕಾಸು ಸಂಸ್ಥೆಗಳು ಆರ್ಥಿಕ ನೆರವು ನೀಡಲು ಹಿಂದೇಟು ಹಾಕ್ತಿವೆ. ಹೀಗಾಗಿ ಜಲಮಂಡಳಿ ಆರ್ಥಿಕವಾಗಿ ಸದೃಢಗೊಳಿಸೋಕೆ ನೀರಿನ ಪೂರೈಕೆ ದರ ಹೆಚ್ಚಳ ಮಾಡಬೇಕಿದ್ದು ಅದರ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನೇನು ಉಳ್ಕೊಂಡಿದೆ ಬಾಕಿ? ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಬಸ್ ದರ ಹೆಚ್ಚಳ ಮಾಡುವಂಥದ್ದು ಅನಿವಾರ್ಯಪ್ಪ ಅಂತ. ಸೈಲೆಂಟಾಗಿ ಹೆಚ್ಚಳ ಮಾಡ್ತಾನೆ ಇದ್ದೀರಾ. ₹1 ₹2 ಸೈಲೆಂಟಾಗಿ ಹೆಚ್ಚಳ ಆಗಿದ್ದೇ ಗೊತ್ತಾಗಲ್ಲ. ಅದು ಘೋಷಣೆಗಳಲ್ಲೂ ಅಂದರೆ ಯಾವುದೇ ರೀತಿ ಗೊತ್ತೇ ಆಗಲ್ಲ. ಸೈಲೆಂಟಾಗಿ ನಾನ್ ಸ್ಟಾಪ್ ಬಸ್ಗಳ ದರ ಹೆಚ್ಚಳ ಮಾಡ್ತಾ ಇದ್ದೀರಾ. ಜನರಿಗೆ ಗ್ಯಾರಂಟಿ ಕೊಡುವಾಗ ಶಕ್ತಿ ಉಚಿತ ಅಂತ ಮಹಿಳೆಯರಿಗೆ ಕೊಟ್ರೆ ಅದನ್ನು ಗಂಡಸರ ಜೇಬಿಂದ ಕಿತ್ಕೋತಾ ಇದ್ದೀರಾ. ಯಾವ ಮನೆ ಕೊಡ್ತಾ ಇದ್ದೀರೋ ಅದೇ ಮನೆಯಿಂದ ಕಿತ್ಕೋತಾ ಇದ್ದೀರಾ. BJP ಅಧಿಕಾರದಲ್ಲಿದ್ದಾಗ ಹೆಚ್ಚಳ ಮಾಡಿತ್ತು, ಆದರೆ ಈ ಮಟ್ಟಿಗೆ ಮಾಡಿರಲಿಲ್ಲ ಬಿಡಿ ಅಂತ ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ಕಣ್ಣೆದುರುಗಡೆ ದಾಖಲೆಗಳು ಸಿಗ್ತಾ ಇವೆ. ಏನಿದು ಹೆಚ್ಚಳ? ಏನಿದು ದುಬಾರಿ ಈ ರೀತಿ ಮಾಡೋದು? ಇನ್ನು ಮದ್ಯದ ದರ ಬೇರೆ ದುಬಾರಿ ಆಗ್ತಾ ಇದೆ ಅನ್ನುವಂಥ ಶಾಕಿಂಗ್ ಮಾಹಿತಿ ಬರ್ತಾ ಇರುವಂಥದ್ದು. ಇದು ಕೂಡ ಬಹಳ ಜನರಿಗೆ ತಲೆಬಿಸಿ ತಂದಿದೆ. ಮದ್ಯದ ದರವನ್ನು ಜುಲೈ 1ರಿಂದ ಕೆಲ ಅಗ್ಗದ ಮದ್ಯ ಮತ್ತಷ್ಟು ದುಬಾರಿ. ಸಿದ್ದರಾಮಯ್ಯನವರು ಬಜೆಟ್ ಅಲ್ಲಿ ಘೋಷಿಸಿದ್ದಂತೆ ನೆರೆಹೊರೆಯ ರಾಜ್ಯಗಳ ಮದ್ಯದ ಬೆಲೆಯನ್ನು ಪರಿಗಣಿಸಿ ದರ ಪರಿಷ್ಕರಿಸಲು ಅಬಕಾರಿ ಇಲಾಖೆ ಕರಡು ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ. ಜುಲೈ 1ರಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ. ಇದರ ಅನ್ವಯ ಅಗ್ಗದ ಮದ್ಯಗಳು ದುಬಾರಿ ಆಗ್ತಾ ಇವೆ. ದುಬಾರಿ ಮದ್ಯಗಳು ಸ್ವಲ್ಪ ಅಗ್ಗ ಆಗ್ತವೆ. ಅಂದ್ರೆ ಈ ಅಗ್ಗದ ಮದ್ಯಗಳು ದುಬಾರಿ ಆಗ್ತವೆ ಅಂದ್ರೆ ತೀರಾ ಕಡಿಮೆ ಬೆಲೆ ಸಿಗ್ತಾ ಇದ್ದಂಥ ಮದ್ಯಗಳು, ಸಾಕಷ್ಟು ಜನ ಬಳಕೆ ಮಾಡ್ತಿದ್ದಂಥ ಮದ್ಯನೇ ದುಬಾರಿ ಆಗೋದು. ಅಂದರೆ ಒನ್ಸಗೇನು ಹೊರೆ ಯಾರ ಮೇಲೆ ಅಂದರೆ ಪಾಪ 100-200 ದುಡ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ ಅಂತ ಬಡವನ ಮೇಲೆ ಬಡಿಯೋದು ಅಂತ. ಸರ್ಕಾರ ಈ ಬಡವನ ಮೇಲೆ ಬಡ್ದು ಯಾಕೆ ಸ್ವಾಮಿ ಹೋಗಲಿ, ಏನೋ ತುಂಬ ದುಬಾರಿ ಮದ್ಯಗಳು ಸ್ವಲ್ಪ ಅಗ್ಗ ಆಗಲಿವೆ ಅಂತೆ. ದುಬಾರಿ ಮದ್ಯಗಳನ್ನು ಬೇಕಾದ್ರೆ ಅದ್ರ ಬೆಲೆ ಜಾಸ್ತಿ ಮಾಡಿ ಶೋಕಿ ಮಾಡ್ಕೊಂಡು ಕುಡಿಯೋರು ಇರ್ತಾರಲ್ಲ, ₹1,000 ₹5,000 ಅವ್ರು ಕುಡಿಯೋರಿಗೆ ಅವ್ರೇನು 10,000 ಕೊಟ್ಟಬೇಕಾದ್ರೂ ಕುಡಿತಾರೆ. ಪಾಪ ಏನೋ ಅಂದರೆ ಕುಡಿಯೋದು ತಪ್ಪು, ಕುಡಿಯೋದನ್ನು ನಾವು ಎನ್ಕರೇಜ್ ಮಾಡಲ್ಲ. ಆದರೆ ಅನಿವಾರ್ಯ ಅಂತ ಹೇಳ್ಕೊಂಡು ಈಗ ಚಟ ಇಡ್ಸ್ಕೊಂಡಿರ್ತಾರೆ, ₹50 ₹100 ಕುಡಿತಾ ಇರ್ತಾರೆ. ಅವ್ರಿಗೆ ನೀವು ಅದನ್ನೇ ₹20-30 ಹೆಚ್ಚಳ ಮಾಡಿದರೆ ಇದರಿಂದ ಅವ್ರ ಬದುಕು ಇನ್ನಷ್ಟು ದುಸ್ತರ ಆಗುತ್ತೆ. ಪಾಪ ಮನೆಗೆ ಹೆಂಡತಿ ಮಕ್ಳಿಗೆ ಕೂಡ ಅಷ್ಟೋ ದುಡ್ಡನ್ನ ಅದನ್ನು ಕೂಡ ಕೊಡೋದಿಲ್ಲ. ಇಲ್ಲಾಂದರೆ ಮತ್ತೊಂದಷ್ಟು ಗೃಹಲಕ್ಷ್ಮಿ ನೀವೇನೋ ಕೊಟ್ಟಿದ್ದಿದ್ರೆ ಅದನ್ನು ಕೂಡ ತಗೊಂಬಂದು ಬಾರಲ್ಲಿ ಚೆನ್ನಾಗಿ ಕುಡಿತಾರೆ. ಇದನ್ನು ಮಾಡೋಕ್ಕೆ, ಈ ಘನಂದಾರಿ ಕೆಲಸ ಮಾಡೋದಕ್ಕೆ ನಾವು ನಿಮಗೆ ಬೆಲೆ ಇಳಿಕೆ ಮಾಡ್ತೀವಿ, BJP ಎಲ್ಲ ದರ ಏರಿಕೆ ಮಾಡಿದೆ, ಬೆಲೆ ಏರಿಕೆಯಿಂದ ಜನ ಕಂಗೆಟ್ಟಿದ್ದಾರೆ ಅಂತ ಹೇಳ್ಕೊಂಡು ಭರವಸೆಗಳನ್ನ ಕೊಟ್ಕೊಂಡು ಅಧಿಕಾರಕ್ಕೆ ಬಂದ್ರ? ಯಾವುದೇ ರೀತಿಯಲ್ಲಿ ಕೂಡ ಜನರಿಗೆ ಸಹಕಾರಿ ಆಗುವಂಥದ್ದನ್ನು ಏನು ಹೇಳ್ತಾ ಇಲ್ಲ. ಇನ್ನು ತರಕಾರಿ ರೇಟ್ಗಳು ನೋಡ್ಬಿಟ್ರೆ ಟೊಮೆಟೊ 100 ದಾಟಿದೆ, ಬೀನ್ಸ್ 200 ದಾಟಿದೆ, ಬಿಳಿ ಬದನೆಕಾಯಿ ₹100, ಬಜ್ಜಿ ಮೆಣಸಿನಕಾಯಿ 98, ಕ್ಯಾಪ್ಸಿಕಮ್ 176. ಇದು ಜನ 116 ಕ್ಯಾಪ್ಸಿಕಮ್ ಕೊಟ್ಟು ಇದನ್ನು ಕೊಟ್ಟು ತಗೊಳ್ಳೋದಕ್ಕಾಗುತ್ತಾ ಜನರಿಗೆ? ಜನಸಾಮಾನ್ಯರು ಆ ಕಡೆ ಹೋಗಿ ತರಕಾರಿ ಬದಲು ಮಾಂಸನಾದರೂ ತಗೊಳ್ಳೋಣ ಅಂದರೆ ಮಾಂಸ ಸಮೇತ ಸಿಗ್ತಾ ಇಲ್ಲ. ಕೋಳಿ ಕೂಡ ತುಂಬ ಹೀಟಿಂದಾಗಿ ಕೋಳಿಗಳು ಸಾಯ್ತಾ ಇದ್ದಾವೆ. ಕೂಡ ಚಿಕನ್ ಕೂಡ ಸಿಗ್ತಾ ಇಲ್ಲ ಜನರಿಗೆ. ಇನ್ನು ಮಟನ್ ಅಂತೂ ದುಬಾರಿ ಆಗೋಗಿದೆ.
ಜನ ಹೇಗೆ ಬದುಕಬೇಕು? ಇನ್ನು ಇದೆಲ್ಲ ಸಮಸ್ಯೆಗಳನ್ನು ಕೇಳೋಣ ಅಂದರೆ ಮಂತ್ರಿಗಳು, ಶಾಸಕರು ಇದೆಲ್ಲದಕ್ಕಿಂತ ದುಬಾರಿ, ಅಧಿಕಾರಿಗಳು ದುಬಾರಿಯಲ್ಲಿ ದುಬಾರಿ. ನೀವು ಸರ್ಕಾರಿ ಕಚೇರಿಗಳಿಗೆ ಹೋಗಿ, ಅಧಿಕಾರಿಗಳೇ ಇರೋದಿಲ್ಲ, ದುಬಾರಿ. ಯಾವತ್ತೋ ಒಂದಿನ ಬರ್ತಾರೆ, ಯಾವ ಟೈಮಲ್ಲಿ ಬರ್ತಾರೋ ಗೊತ್ತಾಗಲ್ಲ. ಇನ್ನು ಶಾಸಕರು, ಮಂತ್ರಿಗಳಂತೂ ಚುನಾವಣೆ ಟೈಮಲ್ಲಿ ಓಡಾಡಿದವ್ರು ಬಿಟ್ಟರೆ ಮತ್ತೆ ಬರೋದು ಮುಂದಿನ 2028ರಲ್ಲಿ ಬರ್ತಾರೆ. ಆಗ ಜನವರಿಯಿಂದ ತಿರ್ಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಏಪ್ರಿಲ್ ಮೇಲೆ ಚುನಾವಣೆ ಇರುತ್ತಲ್ವ. ಎಲ್ಲೋ ಅಪರೂಪಕ್ಕೊಬ್ರು ಶಾಸಕರು, ಅಪರೂಪಕ್ಕೊಬ್ರು ಮಂತ್ರಿ ಜನರಿಗೆ ಸಿಗ್ತಾರೆ ಬಿಟ್ರೆ 100ರಲ್ಲಿ 90ರಷ್ಟು ಮಂತ್ರಿಗಳು, ಶಾಸಕರು ಜನರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ನೆಕ್ಸ್ಟ್ ಏನಾದರೂ ನನಗೆ ಮಂತ್ರಿ ಸ್ಥಾನ ಸಿಗುತ್ತಾ, ಇಲ್ಲ ನಿಗಮ ಮಂಡಳಿ ಏನಾದರೂ ನನಗೆ ಸಿಗ್ಬೋದಾ, ಈಗಿರೋದೇನಾದರೂ ಬದಲಾವಣೆ ಮಾಡಿದ್ರೆ ನನಗೇನಾದರೂ ಹೊಸ ಅವಕಾಶಗಳು ಸಿಗುತ್ತಾ, ಇನ್ನು ಹೆಚ್ಚು ಏನು ಮಾಡೋಣ, ಎಲ್ಲಿ ಏನು ಮಾಡೋಣ ಅಂತ ಅವ್ರು ಕಾಯ್ತಾ ಇದ್ದಾರೆ. ಇದ್ರ ನಡುವೆ ಹೋಟೆಲ್ ದರ ದುಬಾರಿ ಆಗಿದೆ. 10 ರೂಪಾಯಿ ಇದ್ದಿದ್ದು ಟೀ 12 ರೂಪಾಯಿ ಆಗಿದೆ. ಎಲ್ಲ ಥರದ ದರಗಳು ದುಬಾರಿ ಆಗಿದ್ದಾವೆ. ಅಕ್ಕಿ ಬೇಳೆಗಳು ದುಬಾರಿ ಆಗಿದೆ. ಜನ ಜೀವನ ಸಂಕಷ್ಟದಲ್ಲಿದೆ. ಜನ ಬದುಕೋದಿಕ್ಕೆ ಎಷ್ಟು ದುಡಿದ್ರೂ ಕೂಡ ಸಾಕಾಗ್ತಿಲ್ಲ. ಬೆಂಗಳೂರಿನಂಥ ನಗರದಲ್ಲಂತೂ ಜನಜೀವನ ದುಬಾರಿನೇ, ಅದರಲ್ಲಿ ಹಳ್ಳಿಗಳಲ್ಲಿ ಕೂಡ. ಇನ್ನು 2 ತಿಂಗಳಿಂದ ಗೃಹಲಕ್ಷ್ಮಿನೂ ಕೊಟ್ಟಿಲ್ಲ. ಅದು ಯಾವ ರೀತಿನೋ 8 ಜಿಲ್ಲೆಗೆ ಬರುತ್ತೆ, 10 ಜಿಲ್ಲೆಗೆ ಬರುತ್ತೆ, ಆಮೇಲೆ ಉಳಿದ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಆಗುತ್ತೆ? ಯಾಕೆ ಒಂದೇ ಸಾರಿ ಹಾಕೋದಕ್ಕಾಗೋದಿಲ್ಲ? ಅದೇ ಏಪ್ರಿಲ್ 26ಕ್ಕೆ ಚುನಾವಣೆ ಇತ್ತು ಅಂದರೆ 25ನೇ ತಾರೀಕು ಎಲ್ಲ ಮಹಿಳೆಯರಿಗೂ ಅಕೌಂಟಿಗೆ ಬಂದುಬಿಡುತ್ತೆ 4 ಸಾವಿರ 2 ಸಾವಿರ. ಯಾರ್ಯಾರೆಲ್ಲ ಎಲ್ಲೆಲ್ಲೆಲ್ಲ ಚುನಾವಣೆ ಇತ್ತು ಆಯಾ ಜಿಲ್ಲೆಗಳಲ್ಲಿ ಪಕ್ಕಾ ಅಕೌಂಟಿಗೆ ಬಂದುಬಿಡುತ್ತೆ ದುಡ್ಡು. ಅದೇ ಈಗ ಮಾತ್ರ ಚುನಾವಣೆ ಆದಮೇಲೆ 2 ತಿಂಗಳಾದರೂ ದುಡ್ಡು ಹಾಕೋದಕ್ಕಾಗೋದಿಲ್ಲ. ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತಂದಮೇಲೆ ಯಾಕೆ ಈ ರೀತಿ ಗ್ಯಾರಂಟಿಗಳು? ಯಾಕೆ ಏನೋ ಬಜೆಟ್ ಬ್ರಹ್ಮ ಅಂಥೇಳಿ ಬಿಲ್ಡಪ್ಗಳನ್ನ ಕೊಟ್ಕೋತೀರಾ? ಒಂದು ಸರಿಯಾದ ಬಜೆಟನ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಯಾಕೆ ಆ ರೀತಿ ಬಿಲ್ಡಪ್ಗಳು? ನಾನು ಇಷ್ಟು ಬಜೆಟ್ ಕೊಟ್ಟಿದ್ದೀನಿ, ನಾನು ಆರ್ಥಿಕವಾಗಿ ಬಹಳ ಜ್ಞಾನಿ, ಸುಮ್ಮನೆ ಶೋಗಳು. ಇದನ್ನೆಲ್ಲ ಮಾಡೋ ಬದಲು ಸರಿಯಾಗಿ ಆರ್ಥಿಕತೆ ವಿಚಾರದಲ್ಲಿ ಎಚ್ಚೆತ್ತುಕೊಂಡು ಜನರಿಗೆ ಈ ಏನು ಬೆಲೆ ಏರಿಕೆ ಆಗ್ತಾ ಇರೋದನ್ನ ತಡೆಯೋದಕ್ಕೆ ಏನು ಮಾಡಬಹುದು, ಯಾವ ರೀತಿಯಲ್ಲಿ ಈ ಬೆಲೆ ಏರಿಕೆಯನ್ನು ತಡೆಗಟ್ಟಬಹುದು ವಿಚಾರ ಮಾಡ್ತೀರಾ ಅಂದರೆ ಇಲ್ಲ. ಇನ್ನೇನು ಮಾಡ್ಬೋದು? ಇನ್ನೊಂದಷ್ಟು ಯಾವ್ಯಾವ ರೀತಿಯಲ್ಲಿ ಘೋಷಣೆಗಳನ್ನು ಕೊಡ್ಬೋದು, ಭರವಸೆಗಳನ್ನು ಕೊಡ್ಬೋದು, ಇದನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಸರ್ಕಾರ ಉಳಿಸ್ಕೊಳ್ಳೋದು ಪರದಾಟ. ಎಲ್ಲೋ ಮಂತ್ರಿಗಳೊಂದಷ್ಟು ಜನ ಈಗಾಗಲೇ ವಿರೋಧಿಸ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲ, ಯಾವ ಮೂಲಸೌಕರ್ಯ ಆಗ್ತಾ ಇಲ್ಲ, ಬ್ರಿಡ್ಜ್ ಕಟ್ತಾ ಇಲ್ಲ, ರಸ್ತೆಗಳನ್ನ ಮಾಡ್ತಾ ಇಲ್ಲ. ಇದನ್ನು ಯಾವುದೂ ಮಾಡ್ದೇನೆ ಜನರ ಹತ್ರ ಹೋಗೋದು ಹೆಂಗೆ ನಾವು? ಜನ ಕೇಳ್ತಾ ಇದ್ದಾರೆ, ನೋಡಿ ನಮ್ಮೂರಿಗೊಂದು ರಸ್ತೆ ಮಾಡಿಕೊಡಿ, ನಮ್ಮೂರಿಗೆ ಸೇತುವೆ ಮುರಿದೋಗಿದೆ, ಇದು ಮಾಡಿಸ್ಕೊಡಿ, ಬಸ್ ಸ್ಟಾಪ್ ಮಾಡಿಸ್ಕೊಡಿ, ನಮ್ಮೂರು ಸ್ಕೂಲ್ಗಳಲ್ಲಿ ಬಿಲ್ಡಿಂಗ್ಗಳೆಲ್ಲ ಕುಸಿದು ಹೋಗಿದ್ದಾವೆ, ಮಳೆಗಾಲದಲ್ಲಿ ಸೋರ್ತಾ ಇದೆ, ನಮ್ಮೂರು ಸ್ಕೂಲ್ಗೊಂದು ಕೊಠಡಿ ಮಾಡಿಸ್ಕೊಡಿ, ಶಿಕ್ಷಕರು ಕೊಡಿ. ಈ ಇನ್ವೆಸ್ಟ್ಮೆಂಟ್ ಇಲ್ಲದೇ ನೀವು ಯಾರಿಗೆ ಕೊಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಾ ಸರಿ, ಅದಕ್ಕೆ ತೆಗೆದಿಟ್ಟಿದ್ದೀರಲ್ಲ, ಆ ಹಣ ಬಿಟ್ಟು ಉಳಿದ ಹಣ ಎಲ್ಲೋಗ್ತಿದೆ? ವಾಲ್ಮೀಕಿ ನಿಗಮಕ್ಕೆ ಹೋಯ್ತಲ್ಲ 100 ಕೋಟಿ. ಆ ರೀತಿ ಎಲ್ಲಾದರೂ ದುಡ್ಡು ಸೋರ್ ಹೋಗ್ತಾ ಇದೆಯಾ? ಸರ್ಕಾರ ಸುಭದ್ರವಾಗಿದೆ, ಜನರನ್ನು ತುಂಬ ಕೇರ್ ಮಾಡುತ್ತೆ, ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿಕೊಡುತ್ತೆ ಅನ್ನೋ ಶೋಗಳನ್ನು ಕೊಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡೇ ಜೀವನ ಮಾಡ್ತೀರಾ? ಇದೇ ಜೀವನ ಆಗೋಗಿದೆ. ಜನ ಭಾಳ ಸಮಯ ಇದನ್ನು ನೋಡಲ್ಲ. ಯಾವಾಗ ಜನ ಎಲ್ಲಿ ತಿರುಗಿ ಬೀಳಬೇಕು ಅಲ್ಲಿ ತಿರುಗಿ ಬೀಳ್ತಾರೆ. ಇವತ್ತು BJP ವಿಧಾನಸೌಧಕ್ಕೆ ಜಾಥಾ ಹೊರಟಿದೆ ಸೈಕಲಲ್ಲಿ. ಅದು ಬಿಡಿ, BJPಯವರು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಸಿಲಿಂಡರ್ನ ಹೊತ್ಕೊಂಡು ಸೈಕಲು, ಬೈಕ್ಗಳನ್ನು, ಸ್ಕೂಟ್ರ್ಗಳನ್ನ ಸಿದ್ದರಾಮಯ್ಯ, DK ಶಿವಕುಮಾರ್ ಹೊತ್ಕೊಂಡು ಹೋಗಿದ್ರು. ಅಂದರೆ ನಾವು ಇದೆಲ್ಲ ಇಟ್ಕೊಂಡು ಇದನ್ನು ಅಂತಿಮ ಸಂಸ್ಕಾರ ಮಾಡಬೇಕು, ಗಾಡಿಗಳಿಗೆ ಪೆಟ್ರೋಲ್ ಇಲ್ಲ ಅಂತ ಹೇಳಿದರೆ ಗಾಡಿ ಓಡಿಸೋದು ಹೇಗೆ ಅಂತೇಳಿ ಆ ಶೋ ಮಾಡಿದ್ರು. ಇವ್ರಿಗೆ ಸೈಕಲ್ ಶೋ ಮಾಡ್ತಾ ಇದ್ದಾರೆ. ಇಬ್ರು ಬಂದಾಗಲೂ ಮಾಡಿದ್ದದನ್ನೇ. ಆದರೆ ಈಗ ಕಾಂಗ್ರೆಸ್ಸು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ, ನೀರಿನ ಬೆಲೆ ಹೆಚ್ಚಳ ಮಾಡ್ತೀವಿ, ಬಸ್ ದರ ಹೆಚ್ಚಳ ಮಾಡ್ತೀವಿ, ಇದೆಲ್ಲವೂ ಕೂಡ ಜನಸಾಮಾನ್ಯ ಯಾರೋ ಬಂಗ್ಲೆ ಕಟ್ಕೊಂಡು AC ಕಾರು, ಬೆಂಜು ಅದರಲ್ಲಿ ಇಟ್ಕೊಂಡು ಅದರಲ್ಲಿ ಓಡಾಡೋನಿಗೆ, ಶೋಕಿ ಮಾಡೋನಿಗೆ ಅಥವಾ 100 ಕೋಟಿ ಇದ್ದವನಿಗೆ ಏನೂ ತೊಂದರೆ ಆಗಲ್ಲ. ದಿನಕ್ಕೆ 100 ರೂಪಾಯಿಗೆ ದುಡಿತಾ ಇದ್ದಾನಲ್ಲ ಅವನಿಗೆ ತೊಂದರೆ ಆಗೋದು. ಅಂಥವನಿಗೆ ತೊಂದರೆ ಕೊಟ್ಕೊಂಡು ಈ ಸರ್ಕಾರ ಜನರಿಗೆ ಒಳ್ಳೇದು ಮಾಡುತ್ತಾ? ಈ ಥರದ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅನ್ನೋದಂತೂ ಸತ್ಯ.